ಯೂಟ್ಯೂಬಲ್ಲಿ ವಿಡಿಯೋಸ್ ಹಾಕ್ತೀರಾ, ಆದರೆ ವ್ಯೂಸೇ ಬರಲ್ಲ, ಇಂಪ್ರೆಷನ್ಸೇ ಬರಲ್ಲ, ಚಾನಲ್ಲು ಬೇರೆಯವರಿಗೆ ರೆಕಮೆಂಡೇ ಆಗಲ್ಲ. ಇದಕ್ಕೆ ಏನು ಪ್ರಾಬ್ಲಮ್ಮು, ಏನಾಗಿದೆ? ನಿಮ್ಮ ಚಾನಲಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ? ಯಾಕೆ ನಿಮ್ಮ ಚಾನಲ್ಲು ಬೇರೆಯವರಿಗೆ ರೆಕಮೆಂಡ್ ಆಗ್ತಾ ಇಲ್ಲ? ಇದಕ್ಕೆ ಸಿಂಪಲ್ ಆಗಿರುವಂಥ ಒಂದು 4-5 ಕಾರಣಗಳನ್ನ ನಾನು ಹೇಳ್ತೀನಿ. ಯಾಕೆ ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್ಸ್ಗಳನ್ನ ನಾನು ಹೇಳ್ತಾ ಇದ್ದೀನಿ. ಯಾಕೆ ನಮ್ಮ ಚಾನಲ್ಲು ವ್ಯೂಸ್ ಬರಲ್ಲ ಅಂತಂದರೆ ಮೇನ್ ಕಾರಣ ಇಂಪ್ರೆಷನ್ಸ್ ಇಲ್ಲ. ಇಂಪ್ರೆಷನ್ಸ್ ಏನು? ಇಂಪ್ರೆಷನ್ ಆಗಬೇಕು ಅಂತಂದರೆ ಏನು ಮಾಡಬೇಕು? ಇದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ವಿಡಿಯೋ ಎಲ್ಲ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ಒನ್ ಪಾಯಿಂಟು ತುಂಬಾ ಇಂಪಾರ್ಟೆಂಟು. ಕಂಪ್ಲೀಟಾಗಿ ವಿಡಿಯೋ ನೋಡಿ. ಒಂದು ನೋಟ್ ಆದರೆ ನೀವೆಲ್ಲಾದರೂ ಒಂದು ಕಡೆ ಬರೆದಿಟ್ಕೊಳ್ಳಿ ಏನೇನು ಮಾಡಬೇಕು, ವಿಡಿಯೋ ಸ್ಟಾರ್ಟ್ ಮಾಡುವಾಗ ಏನು ಮಾಡಬೇಕು, ಆಮೇಲೆ ಮಿಡಿಲ್ನಲ್ಲಿ ನಾವು ಏನೇನು ತಪ್ಪುಗಳನ್ನ ಮಾಡ್ತಾ ಇದ್ದೀವಿ ಒಂದು ನೋಟ್ನಲ್ಲಿ ಬರೆದಿಟ್ಕೊಂಡ್ರೆ ನೀವು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ, ವಿಡಿಯೋ ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ಆವಾಗ ಅದನ್ನ ಒಂದ್ಸಲಿ ನೋಡ್ಕೊಂಡ್ಬಿಟ್ಟು ಆಮೇಲೆ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ವಿಡಿಯೋ ಸ್ಟಾರ್ಟ್ ಮಾಡಿ. ಯಾವ್ದ್ಯಾವುದು ಸ್ಮಾಲ್ ಮಿಸ್ಟೇಕ್ಗಳನ್ನ ಏನು ಮಾಡ್ತಾ ಇದ್ದೀರಾ ಅಂತೇಳಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ತಮ್ನೇಲು ಸ್ಟ್ರಾಂಗ್ ಆಗಿಲ್ಲ ಅಂತ ಅಂದರೆ ಯೂಟ್ಯೂಬು ಬೇರೆಯವರಿಗೆ ರೆಕಮೆಂಡ್ ಮಾಡಲ್ಲ. ತಮ್ನೇಲು ಸ್ಟ್ರಾಂಗ್ ಆಗಿರಬೇಕು ಅಂತಂದರೆ ಹೆಂಗಿರಬೇಕು? ತಮ್ನೇಲು ತುಂಬಾ ಸ್ಟ್ರಾಂಗ್ ಆಗಿರಬೇಕು. ಫಸ್ಟು ಟೆಕ್ಸ್ಟ್, ನೀವೇನು ಬರಿತಾ ಇದ್ದೀರಾ, ತಮ್ನೇಲಲ್ಲಿ ಏನು ಬರಿತಾ ಇದ್ದೀರಾ ಅದು ಚೆನ್ನಾಗಿ ಕಾಣಿಸ್ತಾ ಇರಬೇಕು. ಎಲ್ಲ ನೀವು ಅದನ್ನು ಟೆಕ್ಸ್ಟ್ನ ಬೋಲ್ಡ್ ಆಗಿರಲಿ, ಆವಾಗ ಜನರಿಗೆ ಅದು ಅಟ್ರಾಕ್ಟ್ ಆಗುತ್ತೆ. ಆಮೇಲೆ ತಮ್ನೇಲಲ್ಲಿ ಏನೇನೋ ಮಿಸ್ಲೀಡ್ ಮಾಡುವಂಥ ತಮ್ನೇಲಲ್ಲಿ ಯಾವುದೇ ಟೆಕ್ಸ್ಟ್ನ ನೀವು ಮೆನ್ಷನ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಫೋಟೋನ ಆ್ಯಡ್ ಮಾಡಿ, ಅದರೊಳಗೆ ಸ್ವಲ್ಪ ಎಕ್ಸ್ಪ್ರೆಷನ್ಸ್ ಇರಲಿ. ನೀವು ಬ್ಯಾಕ್ಗ್ರೌಂಡ್ ಏನು ಹಾಕ್ತಾ ಇದ್ದೀರಾ ಆ ಬ್ಯಾಕ್ಗ್ರೌಂಡು ಚೆನ್ನಾಗಿರಬೇಕು. ನಿಮ್ಮ ಫೋಟೋ ಕ್ಲಿಯರ್ ಆಗಿರಬೇಕು. ಟೆಕ್ಸ್ಟು ಬೋಲ್ಡ್ ಆಗಿರಬೇಕು. ಯಾರಾದರೂ ನಿಮ್ಮ ವಿಡಿಯೋಸ್ನ ನೋಡ್ತಾ ಇದ್ದಾರೆ, ಇವಾಗ ಬೇರೆಯವ್ರಿಗೆ ಯೂಟ್ಯೂಬ್ ರೆಕಮೆಂಡ್ ಮಾಡಿದೆ ಅಂತ ಅಂದಾಗ ನಿಮ್ಮ ವಿಡಿಯೋದಲ್ಲಿ ತಮ್ನೇಲ್ ಚೆನ್ನಾಗಿತ್ತು ಅಂತಂದರೆ ಇಮಿಡಿಯೇಟಾಗಿ ನಿಮ್ಮ ವಿಡಿಯೋನ ಕ್ಲಿಕ್ ಮಾಡ್ತಾರೆ. ಅದಕ್ಕೆ ಆದಷ್ಟು ತಮ್ನೇಲ್ ಕಡೆ ಗಮನ ಕೊಡಿ. ನೀವು ವಿಡಿಯೋ ಸ್ಟಾರ್ಟ್ ಮಾಡಿ, ನೀವೆಲ್ಲ ಎಡಿಟಿಂಗ್ ಮಾಡಿ ಆಮೇಲೆ ತಮ್ನೇಲ್ ಮಾಡೋಕ್ಕೆ ಹೋಗ್ಬಿಡಿ. ಫಸ್ಟು ನೀವು ಒಂದು ವಿಡಿಯೋ ಕ್ರಿಯೇಟ್ ಮಾಡಿ ಆದ ತಕ್ಷಣವೇ ತಮ್ನೇಲ್ ಕಡೆ ಗಮನ ಕೊಡಿ. ತಮ್ನೇಲ್ ಮಾಡಿದ ತಕ್ಷಣ ನಿಮಗೆ ಬೇಗ ವಿಡಿಯೋಸ್ಗಳನ್ನ ಮಾಡುವಾಗ ನಿಮಗೆ ಏನೇನು ಹಾಕಬೇಕು, ಏನು ಟೆಕ್ಸ್ಟ್ ಹಾಕ್ಬೋದು ಅಂಥೇಳಿ ಐಡಿಯಾ ಬರುತ್ತೆ. ಅದಕ್ಕೆ ವಿಡಿಯೋ ಕ್ರಿಯೇಟ್ ಮಾಡಿ ಆದ ತಕ್ಷಣವೇ ತಮ್ನೇಲ್ನ ಸ್ಟಾರ್ಟ್ ಮಾಡಿ. ಆವಾಗ ನಿಮಗೆ ಬೇಗ ಐಡಿಯಾಸ್ ಬರುತ್ತೆ, ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂಥೇಳಿ ಗೊತ್ತಾಗುತ್ತೆ. ಟೈಟಲ್ಲು, ನೀವು ಯೂಟ್ಯೂಬ್ನಲ್ಲಿ ಟೈಟಲ್ಗಳನ್ನ ಹಾಕ್ತಿರಲ್ವ, ಫಸ್ಟು ಟೈಟಲ್ ಹಾಕುವಾಗ ಅದು ಇಂಪ್ರೆಸಿವ್ ಆಗಿರಬೇಕು. ಜನರಿಗೆ ಅದನ್ನು ನೋಡಿದ ತಕ್ಷಣ ಕ್ಲಿಕ್ ಮಾಡಬೇಕು, ಏನು ಹಾಕಿದ್ದಾರೆ ಅಂತ ಕ್ಲಿಕ್ ಮಾಡಬೇಕು ಅಂತೇಳಿ ಅನಿಸ್ಬೇಕು. ಹಾಗೆ ಅನಿಸ್ಬೇಕು ಅಂತಂದರೆ ಟೈಟಲ್ಲು ಚೆನ್ನಾಗಿರಬೇಕು. ನೀವು ಹಾಕ್ತಿರುವಂಥ ಟೆಕ್ಸ್ಟ್ ಅದು ಕ್ಲಿಯರ್ ಆಗಿರಬೇಕು. ಏನೋ ಒಂದು ಶಾಕಿಂಗ್ ಆಗಿರ್ಬೋದು, ನಿಮಗೇನೋ ಬೇಜಾರಾಗಿರ್ಬೋದು, ಅಂಥದ್ದೇನಾದರೂ ನೀವು ಇವಾಗ ಸಡನ್ನಾಗಿ ಅಲ್ಲಿ ಇವಾಗ ನೀವು ಎಡಿಟಿಂಗ್ ಮಾಡುವಾಗ ನೀವು ಏನು ಹೇಳಿದ್ದೀರಾ ಅಂತ ನಿಮ್ಗೆ ಗೊತ್ತಿರುತ್ತೆ. ಅದರೊಳಗೆ ಒಂದು ಪಾಯಿಂಟ್ ತೊಗೊಂಡ್ಬಿಟ್ಟು ಯೂಟ್ಯೂಬ್ನಲ್ಲಿ ನೀವು ಟೆಕ್ಸ್ಟ್ ಟೈಪ್ ಮಾಡುವಾಗ, ಟೈಟಲ್ ಹಾಕುವಾಗ ಅಲ್ಲಿ ಮೆನ್ಷನ್ ಮಾಡಿ. ಜನರಿಗೆ ಅಟ್ರಾಕ್ಟ್ ಆಗುತ್ತೆ. ಜನರೇಟಿಗೆ ಅಟ್ರಾಕ್ಟ್ ಆಗಿಲ್ಲ, ನಿಮ್ಮ ವೀಡಿಯೋಸ್ಗಳನ್ನ ಯಾರು ಕ್ಲಿಕ್ ಮಾಡ್ತಾ ಇಲ್ಲ ಅಂತಂದರೆ ಯೂಟ್ಯೂಬು ಬೇರೆಯವರಿಗೆ ರೆಕಮೆಂಡ್ ಮಾಡಲ್ಲ. ಅದನ್ನು ನೆನಪಲ್ಲಿ ಇಟ್ಕೊಂಡ್ಬಿಟ್ಟು ನೀವು ಟೈಟಲ್ ಹಾಕುವಾಗ ಹುಷಾರಾಗಿ ಹಾಕಿ. ಬೇರೆ ಮಿಸ್ಲೀಡ್ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ನಿಮ್ಮ ವಿಡಿಯೋದಲ್ಲಿ ನೀವೇನು ಮಾತಾಡಿದ್ದೀರಾ ಅದ್ರ ಬಗ್ಗೆ ಸ್ವಲ್ಪ ಶಾಕಿಂಗ್ ಆಗಿರುವಂಥದ್ದನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಆವಾಗ ಬೇಗ ನಿಮ್ಮ ಚಾನಲ್ಲು ಬೇರೆಯವರಿಗೆ ರೆಕಮೆಂಡ್ ಆಗುತ್ತೆ. ಕ್ಲಿಕ್ ಥ್ರೂ ರೇಟ್, ನಾನು ಯಾವಾಗಲೂ ಹೇಳ್ತಿರ್ತೀನಿ CTR, ಕ್ಲಿಕ್ ಥ್ರೂ ರೇಟ್ ಅಂಥೇಳಿ ಹೇಳ್ತಾ ಇರ್ತೀನಿ. ಇದಂದರೆ ಏನು? ಯೂಟ್ಯೂಬ್ ಆಲ್ಗೋರಿದಮು ನಿಮ್ಮ ಚಾನಲ್ನ ಬೇರೆಯವರಿಗೆ ಯಾರು ಅದ್ರ ಪ್ರಕಾರ ನೋಡ್ತಾ ಇದ್ದಾರೆ, ಯಾರು ಅದನ್ನು ಸರ್ಚ್ ಮಾಡ್ತಾ ಇದ್ದಾರೆ ಅವರಿಗೆ ನಿಮ್ಮ ಚಾನಲ್ನ ರೆಕಮೆಂಡ್ ಮಾಡುತ್ತೆ. ರೆಕಮೆಂಡ್ ಮಾಡಿದಾಗ ಏನಾಗುತ್ತೆ, ಅವರು ಒಂದು ವೇಳೆ ಕ್ಲಿಕ್ ಮಾಡಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಇಂಪ್ರೆಷನ್ನು ಡೌನ್ ಆಗುತ್ತೆ. ಆವಾಗ ಯಾರು ನಿಮ್ಮ ಚಾನಲ್ನ ನೋಡೋದಿಲ್ಲ. ಅದಕ್ಕೆ CTR, ನೀವು ಹಾಕ್ತಿರುವಂಥ ವಿಡಿಯೋದಲ್ಲಿ ಇಂಪ್ರೆಷನ್ಸ್ ಬರಬೇಕು ಅಂತ ಹೇಳಿದ್ರೆ ಚೆನ್ನಾಗಿರಬೇಕು. CTR ಚೆನ್ನಾಗಿರಬೇಕು. ನಿಮ್ಮ ವಿಡಿಯೋನ ಬೇರೆಯವ್ರಿಗೆ ಕಳಿಸಿದ್ದಾರೆ ಅಂತ ಅಂದರೆ ಆಗ ಅಲ್ಲಿ ಬೇರೆಯವರು ಆ ವಿಡಿಯೋನ ಕ್ಲಿಕ್ ಮಾಡಿ ನೋಡಬೇಕು. ಆವಾಗ ಆ ವಿಡಿಯೋ ಇನ್ನೂ ಸ್ವಲ್ಪ ಜಾಸ್ತಿ ಜನಕ್ಕೆ ಈಗ ನಿಮ್ಮ ಚಾನಲಲ್ಲಿ 10 ಮೆಂಬರ್ಸ್ಗೆ ನಮ್ಮ ಯೂಟ್ಯೂಬಿಂದ ಅಲ್ಗೋರಿದಮು ಶೇರ್ ಮಾಡಿದೆ. ಅದರೊಳಗಡೆ 5 ಮೆಂಬರ್ಸು ನಿಮ್ಮ ಚಾನಲ್ನ ಕ್ಲಿಕ್ ಮಾಡಿ ಏನಿದೆ ಅಂತ ಹೇಳಿ ನೋಡಿದ್ದಾರೆ ಅಂದರೆ ಆಗ ಅದನ್ನು ಬೇರೆ ಇನ್ನೂ ಒಂದು 50 ಮೆಂಬರ್ಸ್ಗೆ ಶೇರ್ ಮಾಡುತ್ತೆ. ಈ ರೀತಿ ಆಗುತ್ತೆ. ಅದಕ್ಕೆ ಆದಷ್ಟು ನಿಮ್ಮ ನೆನಪಲ್ಲಿ ಇಟ್ಕೊಳ್ಳಿ, ತಮ್ನೇಲು ಟೈಟಲು ತುಂಬಾ ಇಂಪಾರ್ಟೆಂಟು.
ಆಗ ಜನರು ಅದನ್ನು ಸರ್ಚ್ ಮಾಡಿ ನೋಡ್ತಾರೆ, ಕ್ಲಿಕ್ ಮಾಡಿ ನೋಡ್ತಾರೆ. ಅದಕ್ಕೆ ಆದಷ್ಟು CTR ಚೆನ್ನಾಗಿರಬೇಕು. ನೀವು ಯಾರಿಗೆ ವೀಡಿಯೋಸ್ಗಳನ್ನ ಕಳಿಸ್ತಾ ಇದ್ದೀರಾ ಅಂತ ಹೇಳಿದ್ರು ಒಂದ್ಸಲಿ ಅವರಿಗೆ ಇನ್ಫಾರ್ಮ್ ಮಾಡಿ, ನಾನು ವೀಡಿಯೋಸ್ ಕಳಿಸಿದ್ದೀನಿ, ಚೆಕ್ ಮಾಡಿ ನೋಡಿ, 1-2 ಮಿನಿಟ್ಸ್ ಆದರೂ ನೋಡಿ ಅಂಥೇಳಿ ಒಂದ್ಸಲಿ ನೀವು ಇನ್ಫಾರ್ಮ್ ಮಾಡಿ. ಆವಾಗ ಅವರು ಒಂದು ಸ್ವಲ್ಪ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ CTR ಜಾಸ್ತಿ ಆಗುತ್ತೆ. ಆಡಿಯನ್ಸ್ ರಿಟೆನ್ಷನ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ಯೂಟ್ಯೂಬ್ ಸ್ಟುಡಿಯೋದಲ್ಲಿ 1 by 1 ನಾನು ಸ್ಟೆಪ್ ಬೈ ಸ್ಟೆಪ್ ಏನೇನಿದೆ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಹೇಳಿದಾಗ ಆ ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ. ಆಡಿಯನ್ಸ್ ರಿಟೆನ್ಷನ್ ಅಂದರೆ ಏನು ಅಂತಂದರೆ ನಾನು ಇವಾಗ ಕಂಪ್ಲೀಟಾಗಿ ಹೇಳ್ತೀನಿ ನೋಡಿ. ಆಡಿಯನ್ಸ್ ರಿಟೆನ್ಷನ್ ಅಂತ ಅಂದರೆ ಇವಾಗ ನಿಮ್ಮ ವೀಡಿಯೋಸ್ಗಳು ಇವಾಗ ಹಾಕಿರ್ತೀರ, ಅದನ್ನು ಒಂದು 10 to 15 ಸೆಕೆಂಡ್ಸು ನೋಡಿ ನೀವು ಸಡನ್ನಾಗಿ ನಿಮ್ಮ ಚಾನಲಿಂದ ನಿಮ್ಮ ವಿಡಿಯೋಯಿಂದ ಬೇರೆ ವಿಡಿಯೋಗೆ ಸ್ಕಿಪ್ ಆದರು ಅಂತ ಅಂದರೆ ಆಗ ನಿಮ್ಮ ಚಾನಲಲ್ಲಿ ಆಡಿಯನ್ಸ್ ರಿಟೆನ್ಷನ್ನು ಕಡಿಮೆ ಆಗುತ್ತೆ. ಆವಾಗ ಯೂಟ್ಯೂಬು ಆ ವಿಡಿಯೋನ ಬೇರೆಯವರಿಗೆ ರೆಕಮೆಂಡ್ ಮಾಡಲ್ಲ. ಆಡಿಯನ್ಸ್ ರಿಟೆನ್ಷನ್ ಅಂತ ಹೇಳಿದ್ರೆ ಏನು ಅಂತ ಗೊತ್ತಾಯ್ತಲ್ವಾ? ಅದಕ್ಕೆ ಫಸ್ಟು ನಾನು ಯಾವಾಗಲೂ ಹೇಳ್ತಾ ಇರೋಂಗೆ 10 to 30 ಸೆಕೆಂಡು ಹುಕ್ಕು ಚೆನ್ನಾಗಿರಬೇಕು. ನೀವು ಏನಾದರೂ ಒಂದು ವಿಡಿಯೋಸ್ನ ಮಾಡ್ತಾ ಇದ್ದೀರಾ ಅಂದರೆ ಒಂದು 30 ಸೆಕೆಂಡು ಜನರನ್ನ ಹಿಡಿದಿಟ್ಕೊಳ್ಬೇಕು. ಆ ರೀತಿ ವಿಡಿಯೋಗಳನ್ನ ಮಾಡಿದ್ದೀರಾ ಅಂತಂದರೆ ಆವಾಗ ನಿಮ್ಮ ಚಾನಲ್ಲು ಬೇಗ ಬೇರೆಯವರಿಗೆ ರೆಕಮೆಂಡ್ ಆಗುತ್ತೆ. ಆಡಿಯನ್ಸ್ ರಿಟೆನ್ಷನ್ಸು ಚೆನ್ನಾಗಿರಬೇಕು. ನಿಮ್ಮ ಚಾನಲಲ್ಲಿ ವಿಡಿಯೋಸ್ಗೆ ಒಂದ್ಸಲಿ ಆನ್ ಮಾಡಿಬಿಟ್ಟು 10 ಸೆಕೆಂಡಿಗೆ ಮತ್ತೆ ರಿಪ್ಲೈ ಅವ್ರು ನಿಮ್ಮ ಚಾನಲ್ ನೋಡಲಿಲ್ಲ ಅಂತಂದರೆ ಆವಾಗ ವೀಡಿಯೋಸು ನಿಮಗೆ ವ್ಯೂಸ್ ಬರಲ್ಲ. ಅದನ್ನ ನೆನಪಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿ. ಕನ್ಸಿಸ್ಟೆನ್ಸಿ ಇಲ್ಲ ಅಂತಂದ್ರೂ ನಿಮ್ಮ ಚಾನಲಲ್ಲಿ ವ್ಯೂಸ್ ಬರಲ್ಲ. ಕನ್ಸಿಸ್ಟೆನ್ಸಿ ಅಂತಂದರೆ ಈಗ 1 ತಿಂಗಳು ನೀವು ವಿಡಿಯೋಸ್ನ ಹಾಕಿರ್ತೀರಾ, ಇನ್ನೊಂದು ತಿಂಗಳಿಗೆ ವಿಡಿಯೋಸ್ ಹಾಕೋದನ್ನ ಸ್ಟಾಪ್ ಮಾಡಿಬಿಡ್ತೀರಾ. ಇಲ್ಲ ಅಂತಂದರೆ ತಿಂಗಳಿಗೆ 1 ವಿಡಿಯೋ ಹಾಕ್ತೀರಾ, ನೆಕ್ಸ್ಟ್ ಮಂತ್ ಇನ್ನೊಂದು ವಿಡಿಯೋ ಹಾಕ್ತೀರಾ. ಈ ರೀತಿ ಏನಾದರೂ ಮಾಡಿದಾಗ ನಿಮ್ಮ ಚಾನಲಲ್ಲಿ ವ್ಯೂಸು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ರೆ ಅದು ತಪ್ಪು. ನಿಮ್ಮ ಚಾನಲಲ್ಲಿ ಆ ರೀತಿ ಮಾಡಿದ್ರೆ ವ್ಯೂಸು ಬರಲ್ಲ, ಬೇರೆಯವರಿಗೆ ನಿಮ್ಮ ಚಾನಲು ರೆಕಮೆಂಡ್ ಆಗಲ್ಲ. ಕನ್ಸಿಸ್ಟೆನ್ಸಿಯಾಗಿ ವರ್ಕ್ ಮಾಡಬೇಕು. ಈಗ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ನೋಡಿ, ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಹೋದರೆ ನೀವು ಅರ್ನಿಂಗ್ ಸೆಕ್ಷನ್ ಹೋದರೆ ಡೌನಲ್ಲಿ ಗೊತ್ತಾಗುತ್ತೆ. ವಾರದಲ್ಲಿ 3 ಆದರೂ ವಿಡಿಯೋಸ್ ಹಾಕಿ, ವಾರದಲ್ಲಿ 3 ವಿಡಿಯೋಸ್ ಆಗಲಿಲ್ಲ ಅಂದರೆ 2 ವಿಡಿಯೋಸ್ ಆದರೂ ಆಗಲಿ, ಆ ರೀತಿ ವಿಡಿಯೋಸ್ಗಳನ್ನ ಹಾಕೋದ್ರಿಂದ ನಿಮ್ಮ ಚಾನಲಲ್ಲಿ ಬೇಗ ಇಂಪ್ರೆಷನ್ಸ್ ಬರುತ್ತೆ. ನಾನು ಹೇಳ್ದಂಗೆ ಟೈಟಲ್ಲು ಮತ್ತು ತಮ್ನೇಲು ಇದೆಲ್ಲ ಚೆನ್ನಾಗಿತ್ತು ಅಂತಂದರೆ ಬೇಗ ನಿಮ್ಮ ಚಾನಲ್ನ ಯೂಟ್ಯೂಬು ಬೇರೆಯವರಿಗೆ ರೆಕಮೆಂಡ್ ಮಾಡುತ್ತೆ. ಅದಕ್ಕೆ ಆದಷ್ಟು ನಿಮ್ಮ ತಮ್ನೇಲ್ ಚೆನ್ನಾಗಿರಲಿ, ಅಟ್ರಾಕ್ಟಿವ್ ಆಗಿರಲಿ, ಆಗ ಬೇಗ ನಿಮ್ಮ ಚಾನಲ್ಗೆ ಇಂಪ್ರೆಷನ್ಸ್ ಬರುತ್ತೆ. ಇದರಿಂದ ನಿಮಗೆ ಒಳ್ಳೆ ಸಬ್ಸ್ಕ್ರೈಬರ್ ಸಿಗ್ತಾರೆ, ವ್ಯೂಸ್ ಬರುತ್ತೆ, ಬೇಗ ವಾಚಿಂಗ್ ಅವರ್ಸು ಕಂಪ್ಲೀಟ್ ಆಗುತ್ತೆ. ಆದಷ್ಟು ನೀವೇನಾದರೂ ಈ ರೀತಿ ಎಲ್ಲಾದರೂ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಕನ್ಸಿಸ್ಟೆನ್ಸಿಯಾಗಿ ವರ್ಕ್ ಮಾಡಿ. ಆಗ ನಿಮ್ಮ ಚಾನಲ್ಲು ಬೇಗ ಬೇರೆಯವರಿಗೆ ರೆಕಮೆಂಡ್ ಆಗುತ್ತೆ. ನಂದು ಸ್ಮಾಲ್ ಚಾನಲ್ಲು, ನಂಗೆ ಕಡಿಮೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಅದಕ್ಕೆ ವ್ಯೂಸ್ ಬರ್ತಾ ಇಲ್ವೇನೋ ಈ ರೀತಿ ಎಲ್ಲ ಅಂದ್ಕೊಂಡಿರ್ತೀರ. ಆದರೆ ತಮ್ನೇಲು, ಟೈಟಲ್ಲು, ನೀವು ಹಾಕೋ ವಿಡಿಯೋ ಇದೆಲ್ಲ ತುಂಬ ಚೆನ್ನಾಗಿದೆ, ನೋಡಿದಾಗ ಅಟ್ರಾಕ್ಟಿವ್ ಆಗಿದೆ ಅಂತ ಅಂದರೆ ಆಗ ಯೂಟ್ಯೂಬು ಬೇರೆಯವರಿಗೆ ರೆಕಮೆಂಡ್ ಮಾಡ್ತಾ ಹೋಗುತ್ತೆ. ಆಗ ನಿಮಗೂ ಅದು ಒಂದು ಒಳ್ಳೆ ರೀತಿಯಲ್ಲಿ ಕಾಣಿಸುತ್ತೆ. ನಿಮ್ಗೆ ವ್ಯೂಸ್ ಬರ್ತಾ ಇದೆ ಅಂದಾಗ ಆವಾಗ ಖುಷಿ ಆಗುತ್ತೆ. ಈಗ ಇಂಪ್ರೆಷನ್ಸೇ ಇಲ್ಲ, ಟೈಟಲ್ ಚೆನ್ನಾಗಿಲ್ಲ, ತಮ್ನೇಲ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ, ಕಂಟೆಂಟ್ ಚೆನ್ನಾಗಿಲ್ಲ ಅಂತಂದರೆ ಆಗ ವಿಡಿಯೋಸ್ನ ಯೂಟ್ಯೂಬು ಬೇರೆಯವರಿಗೆ ರೆಕಮೆಂಡ್ ಮಾಡಲ್ಲ. ಅದಕ್ಕೆ ಆದಷ್ಟು ನೀವು ಯೂಟ್ಯೂಬ್ ವಿಡಿಯೋಗಳನ್ನ ಕ್ರಿಯೇಟ್ ಮಾಡುವಾಗ ನೆನಪಲ್ಲಿರಲಿ, ಇವೆಲ್ಲವೂ ನಾನು ಏನೇನು ಪಾಯಿಂಟ್ಸ್ಗಳನ್ನ ಹೇಳಿದ್ದೀನಲ್ಲ ಅದನ್ನೆಲ್ಲ ನೆನಪಲ್ಲಿ ಇಟ್ಕೊಳ್ಳಿ. ಆದರೆ ಒಂದು ಕಡೆ ನೋಟ್ ಮಾಡಿ ಇಟ್ಕೊಳ್ಳಿ, ನಾನು ಏನು ಮಾಡಬೇಕು. ಇವಾಗ ವಿಡಿಯೋ ಕ್ರಿಯೇಟ್ ಮಾಡ್ತೀರಾ, ಕ್ರಿಯೇಟ್ ಮಾಡೋದಕ್ಕೇನಿಲ್ಲ, ವಿಡಿಯೋ ಕ್ರಿಯೇಟ್ ಮಾಡ್ಬೋದು, ಅಪ್ಲೋಡ್ ಮಾಡ್ಬೋದು. ಆದರೆ ನಿಮ್ಮ ವಿಡಿಯೋ ಕ್ರಿಯೇಟ್ ಮಾಡಿ ನೀವು ಎಷ್ಟು ಎಫರ್ಟ್ ಹಾಕಿರ್ತೀರಲ್ವ, ಆ ಎಫರ್ಟಿಗೆ ತಕ್ಕಂಗೆ ನಿಮಗೆ ವ್ಯೂಸ್ ಬರಬೇಕು ಅಂತಂದರೆ ಚೆನ್ನಾಗಿ ನೀವು ವಿಡಿಯೋನ ಕ್ರಿಯೇಟು ಮಾಡಿರಬೇಕು, ತಮ್ನೇಲು ಹಾಕಿರಬೇಕು, ಟೈಟಲು ಚೆನ್ನಾಗಿರಬೇಕು. ಆಗ ವಿಡಿಯೋಸ್ಗೆ ವ್ಯೂಸು ಬೇಗ ಬರುತ್ತೆ. ನೆನಪಲ್ಲಿ ಇಟ್ಕೊಂಡ್ಬಿಟ್ಟು ಯಾವಾಗಲೂ ವಿಡಿಯೋಸ್ಗಳನ್ನ ಮಾಡೋದಕ್ಕಿಂತ ಮುಂಚೆ ಈ ಎಲ್ಲ ನಾನು ಏನೇನು ಪಾಯಿಂಟ್ಸ್ ಹೇಳಿದ್ನಲ್ಲ ಅದನ್ನೆಲ್ಲ ಒಂದ್ಸಲಿ ನೆನಪು ಮಾಡ್ಕೊಂಡ್ಬಿಟ್ಟು ಆಮೇಲೆ ವಿಡಿಯೋಸ್ನ ಸ್ಟಾರ್ಟ್ ಮಾಡಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿತ್ತು ಅಂತ ಅಂದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. 2 Bytes ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡ್ತಾ ಇದ್ದರೆ ನನಗೆ ಬೇರೆ ಬೇರೆ ವೀಡಿಯೋಸ್ಗಳನ್ನ, ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ, ಕಂಟೆಂಟ್ಗಳನ್ನ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೆ ಆದಷ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.